ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಮಳೆ ಬರ್ತಾ ಇದೆ ಅಂತ ಹೇಳಿ ಕೆಳಗಡೆ ಇಟ್ಕೊಂಡಿದ್ದ ಪಾಟ್ಗಳೆಲ್ಲ ತೊಗೊಂಡೋಗಿ ಟೆರೆಸ್ಗೆ ಹಾಕಿದ್ದೀನಿ ಕಣ್ರಿ. ಮಳೆ ನೀರಿಗೆ ತುಂಬ ಚೆನ್ನಾಗಿ ಹಚ್ಚ ಹಸಿರಾಗಿದೆ, ಹೂವೆಲ್ಲ ಅರಳ್ತಾ ಇದೆ. ನೋಡೋಕೊಂಥರ ತುಂಬ ಖುಷಿ ಆಗುತ್ತೆ. ಅರಳಿರೋ ಹೂವು ತೊಗೊಂಬಂದು ದೇವ್ರ ಮೇಲೆ ಇಟ್ಟು ನಮಸ್ಕಾರ ಹಾಕಿ ಟಿಫನ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಮಗ ಅಂದ, ಅಮ್ಮ ನನ್ನ ಲ್ಯಾಪ್ಟಾಪ್ಗೆ ಸ್ಕಿನ್ ಹಾಕ್ಸ್ಬೇಕು ಹೋಗೋಣಮ್ಮ ಅಂತಂದ. ನನಗದು ಸ್ಕ್ರೀನು ಅಂತ ಕೇಳಿಸ್ತು. ಓಕೆ ಅಂತ ಹೇಳಿ ರಾಜ್ಕುಮಾರ್ ರೋಡಲ್ಲಿ ನ್ಯಾಷನಲ್ ಮೊಬೈಲ್ ಅಂಗಡಿಗೆ ಹೋದ್ವಿ ಕಣ್ರಿ. ಹೋಗಿದ ತಕ್ಷಣ ನಂಗೆ ಆ ಮೊಬೈಲ್ ಅಂಗಡಿ ಏನು ಅಂತ ಅರ್ಥ ಆಗಲಿಲ್ಲ. ನಾವು ಅಷ್ಟೊತ್ತಿಗೆ 10:30 ಅಷ್ಟೊತ್ತಿಗೆ ಹುಡುಗರೆಲ್ಲ ತುಂಬಾ ತುಂಬಿದ್ರು ಅಂಗಡೀಲಿ. ಹೋದ್ಮೇಲೆ ಗೊತ್ತಾಯಿತು ಅದು ಲ್ಯಾಪ್ಟಾಪ್ಗೆ ಬಟ್ಟೆ ಹೊಲಿಸೋ ಅಂಗಡಿ ಅಂತ ಹೇಳಿ. ಯಾಕೆ ಅಂತೀರಾ? ಯಾಕೆ ಬಟ್ಟೆ ಅಂತಿದ್ದೀನಿ ಅಂತಂದರೆ, ನನಗೆ ಆ ಅಂಗಡಿ ನೋಡಿದ ತಕ್ಷಣ ಕಲರ್ ರೋಲ್ಸ್ ನೋಡಿದ ತಕ್ಷಣ ನೆನಪಾಗಿದ್ದು ಬಟ್ಟೆ ಅಂಗಡಿನೇ ಕಣ್ರಿ. ಮೊದಲ ಕಾಲದಲ್ಲೆಲ್ಲ ಇತ್ತು ಅಲ್ವಾ, ಈಗಲೂ ಇದೆ. ಅಂಗಡಿಗಳಲ್ಲಿ ಶರ್ಟು ಮತ್ತು ಪ್ಯಾಂಟ್ಗಳನ್ನ ತಾನೇ ಇಟ್ಕೊಂಡಿರ್ತಾರೆ, ಜೋಡಿಸಿರ್ತಾರೆ ನೋಡಿ. ಇದರ ಡಿಸೈನ್ಸು ಮತ್ತು ಕಲರ್ ಎಲ್ಲ ನೋಡಿದಾಗ ಅದೇ ನೆನಪು ಬಂದಿದ್ದು. ಸೊ ಆಮೇಲೆ ನಾನು ಕನ್ಫರ್ಮ್ ಆಗಿದ್ದು ಲ್ಯಾಪ್ಟಾಪ್ಗೆ ಬಟ್ಟೆ ಹೊಲ್ಸೋಕ್ಕೆ ಬಂದಿದ್ದೀವಿ ಅಂತ ಹೇಳಿ. ಅದನ್ನು ನಮ್ಮ ಹುಡುಗರು ಲ್ಯಾಪ್ಟಾಪ್ಗೆ ಸ್ಕಿನ್ ಹಾಕ್ಸ್ಬೇಕು ಅಂತಾರೆ. ನೀವೆಲ್ಲಾದರೂ ಕೇಳಿದ್ದೀರಾ ಈ ಥರ? ನನ್ನಂತೂ ಫಸ್ಟ್ ಟೈಮ್ ಕೇಳಿದ್ದಪ್ಪ. ಮಗ ಸೆಲೆಕ್ಟ್ ಮಾಡೋದಕ್ಕೆ ಅಂತ ನಿಂತ್ಕೊಂಡ. ನಾವು ಕಡೆ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿದ್ದೆ. ಕಡೆಗೂ 3 ರೋಲ್ ಸೆಲೆಕ್ಟ್ ಆಯಿತು. ಹಾಕಿಸ್ಬೇಕಪ್ಪ ಅನ್ನೋಷ್ಟೊತ್ತಿಗೆ ಅಂಗಡಿ ಹುಡುಗ ಇದೇನೋ ಸ್ಪೆಷಲ್ಲಾಗಿ ಟಾಪಲ್ಲಿ ಹಾಕೊಳ್ಳೋವಂಥದ್ದು ಲ್ಯಾಪ್ಟಾಪ್ಗೆ ಅಂಥೇಳಿ ತೋರಿಸ್ದ. ಅದರಲ್ಲಿ ಮಗ ಹುಡುಕ್ತಾ ಹೋಗಿ, ಅಮ್ಮ ನೀನು ಒಂದ್ಸಲ ನೋಡಮ್ಮ ಅಂತ ಕೊಟ್ಟ. ಬಟ್ ನಮ್ಮ ಟೇಸ್ಟು ಬೇರೆ ಅಲ್ವಾ. ಸೊ ನಮ್ಮ ಟೇಸ್ಟ್ ಕರೆಕ್ಟಾಗಿ ಮಕ್ಕಳು ಯಾಕೆ ಹಾಕಬೇಕು ಅಂಥೇಳಿ, ಅವ್ರಿಗೇನು ಬೇಕೋ ಅದು ಹಾಕಿಸ್ಕೊಳ್ಳಿ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ. ಅಂಗಡಿ ರಾಜಸ್ಥಾನಿ ಮೂಲದವ್ರದ್ದು ಕಣ್ರಿ. ಹುಡುಗರು ರಾಜಸ್ಥಾನಿಂದ ಬಂದು ಇಲ್ಲಿ ದುಡಿಯೋದಕ್ಕೆ ಅಂತ ಕೆಲಸ ಮಾಡ್ಕೊಂಡಿದ್ದಾರೆ. ತುಂಬ ನಾಜೂಕಾಗಿ ಮಾಡುವಂಥ ಕೆಲಸ ಇದು. ತುಂಬ ಚೆನ್ನಾಗಿ ಹಾಕ್ಕೊಟ್ರು. ಕಡೆಗೂ ನಮ್ಮ ಲ್ಯಾಪ್ಟಾಪು ಹೊಸ ಬಟ್ಟೆ ಹಾಕ್ಕೊಂಡು ರೆಡಿ ಆಯಿತು ಕಣ್ರಿ. ಮಗ ಅಂತೂ ತುಂಬ ಖುಷಿಪಟ್ಟ. ಅವ್ನು ಖುಷಿಪಟ್ಟರೆ ನಾನು ಖುಷಿಪಟ್ಟೆ. ಯಾಕೆ ಅಂತೀರಾ? ನಾವಂತೂ ನಮ್ಮ ಕಾಲದಲ್ಲಿ ನಮ್ಮ ಬಟ್ಟೆ ಹೊಲಿಸ್ಕೊಳ್ಳೋದೇ ತುಂಬ ಕಷ್ಟ ಆಗ್ತಿತ್ತು. ಆದರೆ ಈಗ ನಾವು ನಮ್ಮ ಮಕ್ಕಳು ಲ್ಯಾಪ್ಟಾಪ್ಗೂ ಬಟ್ಟೆ ಹೊಲಿಸ್ತಿದ್ದೀವಲ್ಲ ಅಂತ. ಏನಂತೀರಾ? ಹೌದೋ ಅಲ್ವೋ? ಇದೊಂಥರ ಖುಷಿ ಅಲ್ವಾ ಲೈಫಲ್ಲಿ?